ಎರಡನೇದು ನನಗೆ ಬಹಳ ಇವತ್ತು ದುಃಖ ಆಗಿದ್ದು, ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆ ತೆಗೆದು ಇವತ್ತು ಯಾವುದೋ ಜಿ ರಾಮಜಿ ಅಂತ. ಅರೆ ಯಾವ ರಾಮಜಿಯಪ್ಪ? ಜಿ ರಾಮಜಿ ನಮ್ಮ ಕಡೆ ಶರಣೋ ಶರಣು ಅಂತಾರೆ ಇಲ್ಲ. ಈ ಜಿ ರಾಮಜಿ ಅಂತ ತಂದು ಬಡವರ ಅಧಿಕಾರವನ್ನ ಹಕ್ಕುಗಳನ್ನ ಮೊಟಕುಗೊಳಿಸೋಕೆ ಮೋದಿ ಅವರು ಮಾಡದಂತ ಇದು ಒಂದು ದೊಡ್ಡ ತಪ್ಪು ಅನ್ನತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಲ್ಲಿ ನಿಂತಿದ್ದೇನೆ. ಅರೆ ಏನು ಬಡವರಿಗಾಗಿ, ಏನು ಬಡವರು ಬ್ಯಾಸಗಿ ಕಾಲಲ್ಲಿ ಯಾವಾಗ ಸುಗ್ಗಿ ಇರೋದಿಲ್ಲ ಅಥವಾ ಯಾವಾಗ ಕೆಲಸ ಸಿಗೋದಿಲ್ಲ, ಆ ಸಂದರ್ಭದಲ್ಲಿ ನರೇಗಾ ಯೋಜನೆ ಇರಲಿ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಕಾನೂನು ತಂದು, ನಮ್ಮ ಮನಮೋಹನ್ ಸಿಂಗ್ ಅವರು ಅದ ಆಚರಣೆಯಲ್ಲಿ ತಂದು ಇವತ್ತು ಬಡವರ ಹೊಟ್ಟೆಯನ್ನು ತುಂಬಿಸಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಅವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮೋದಿ ಮಾಡಿದ್ದಾರೆ. ಇಂಥವ್ರು ಬಡವರ ಬಗ್ಗೆ ಮಾತಾಡ್ತಾರೆ, ನೀವೆಲ್ಲ ಕೈ ಕುಟ್ಕೊಂಡು ಕುಂತೀರಿ. ಎಲ್ಲಿ ನಾನು ನೋಡಿಲ್ಲ, ಯಾವ ರಸ್ತೆ ಮೇಲೂ ಕೂಡ ಪ್ರತಿಭಟನೆ ಇಲ್ಲ, ಯಾವ ಲೀಡರ್ಸು ಪ್ರತಿಭಟನೆ ಮಾಡಲ್ಲ, ಯಾವ ನಾಯಕರು ಇದ್ರ ಬಗ್ಗೆ ಹೇಳಿಕೆ ಕೊಡಲ್ಲ. ಅಂದ್ರೆ ಅದರ ಅರ್ಥ ನಿಮ್ಮ ಹೊಟ್ಟೆ ತುಂಬಿದೇನಾ? ಅರೆ ಅತಿ ಬಡವರಿಗ್ರಿ ಅದು ಸಾಲದಿಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರ ಮತ್ತೆ 5 kg ಹೆಚ್ಚಿಗೆ ಕೊಟ್ಟು 5-10 ಹೆಚ್ಚಿಗೆ ಕೊಟ್ಟು ಈ ಕೆಲಸ ಅನ್ನಭಾಗ್ಯದ ಕೆಲಸ ಒಂದು ಮಾಡ್ತು. ಅಂದ್ರೆ ನಾವೇನು ಗ್ಯಾರಂಟಿಗಳು ಮಾಡಿದ್ದೇವೆ, ಆ ಗ್ಯಾರಂಟಿಗಳು ಸಂವಿಧಾನ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ ಸಂವಿಧಾನದಾಗ ಏನು ಹಾಕಿದ್ರು, ಅದರಲ್ಲಿ ಹೇಳಿದ್ದಾರೆ ಬಡವರಿಗೆ ಇಂತಿಂಥ ಕಾರ್ಯಕ್ರಮಗಳು ಆಗಬೇಕು. ಆ ಕಾರ್ಯಕ್ರಮಗಳನ್ನೇ ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರು ಆಚರಣೆಯಲ್ಲಿ ತಂದರು. ನರೇಗಾ ತಂದರು, ಆಮೇಲೆ ಆರ್ ಭದ್ರತೆ ಕಾನೂನು ತಂದರು, ಸ್ಕೂಲ್ಗಳಿಗೆ ಕಡ್ಡಾಯವಾದಂಥ ಸ್ಕೂಲ್ಗಳಾಗಬೇಕು, ಹೆಲ್ತ್ ಪ್ರೋಗ್ರಾಮ್ ತಂದರು. ಇವೆಲ್ಲ ನಾವು ತಂದು ಜನರ ಅಧಿಕಾರವನ್ನು ಅವರಿಗೆ ಅಧಿಕಾರ ಕೊಟ್ಟು ಅವ್ರಿಗೆ ಮಜಬೂತ್ ಮಾಡಬೇಕಂದ್ರೆ ಮೋದಿ ಅವರು ಇವತ್ತು ಆದಷ್ಟು ಕಸ್ಕೊಂಡು ತಿಂತಾ ಇದ್ದಾರೆ. ಇದಕ್ಕೆ ಹುಷಾರಾಗಿರ್ಬೇಕು. ನೀವು ಯಾವುದೇ ಪ್ರಸಂಗ ಬರಲಿ, ನೀವು ಯುದ್ಧಕ್ಕೆ ತಯಾರಾಗಬೇಕು, ಇದನ್ನ ಉಳಿಸಕ್ಕೆ ತಯಾರಾಗಬೇಕು. ಈ ಕಾನೂನನ್ನು ಉಳಿಸಿ ದೇಶದ ಬಡ ಜನರಿಗೆ ಹಿತಕ್ಕಾಗಿ ನೀವು ಹೋರಾಟ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಕೇಳ್ಕೊಳ್ತೇನೆ. ಬಂಧುಗಳೇ, ಒಂದು ಕಾನೂನು ಇವತ್ತು ಕೇಂದ್ರ ಸರ್ಕಾರ ತೆಗೆದು ಹಾಕ್ತಾ ಇದೆ. ಮೊದಲು ನಿಮ್ಗೆ ಗೊತ್ತಿದೆ 90% ಕೇಂದ್ರ ಸರ್ಕಾರ ಕೊಡ್ತಿತ್ತು ನಮ್ಮ ಕಾಲದಲ್ಲಿ, ಈಗ 10% ರಾಜ್ಯ ಸರ್ಕಾರ ಕೊಡ್ತಿತ್ತು. ಈಗ ಮೋದಿ ಅವರು ಮಾಡಿದ್ದು 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ. ಇದು ಯಾವ ನ್ಯಾಯ ರೀ? ಅಂದ್ರೆ 40% ದುಡ್ಡು ಈಗ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯನವರು, ಇವ್ರ ಕ್ಯಾಬಿನೆಟ್ ಮಂತ್ರಿ ಎಲ್ಲರೂ ಸೇರಿ 40% ಭರ್ತಿ ಮಾಡಬೇಕು. ಅಂದ್ರೆ ಮೊದಲಿನ ಸರ್ಕಾರ ಸರಿ ಇತ್ತೋ, ಆ ಪ್ರೋಗ್ರಾಮ್ ಸರಿನೋ, ಈ ಪ್ರೋಗ್ರಾಮ್ ಸರಿನೋ? ನೀವು ಹೇಳಿ. ನಿಮಗಿದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಬಹಳ ಕಷ್ಟಪಟ್ಟು ನಾವೆಲ್ಲ ತಂದು ಕೊಟ್ಟಿದ್ದೇವೆ. ಬಹಳ ಜನರಿಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ.
ಅದೇ ರೀತಿಯಾಗಿ ಆಹಾರ ಧಾನ್ಯದ ಬಗ್ಗೆ ನಾನು ನಿಮಗೊಂದು ಮಾತು ಹೇಳ್ತೇನೆ. ಮೋದಿ ಅವರಿಗೆ ಅದು ಒಂದೇ ಮಾಡಿಲ್ಲ. ಈ ಬರೇ 60-40 ಇದು ಒಂದೇ ಅಲ್ಲ. ಅವ್ರು ಇನ್ನೇನು ಮಾಡಿದ್ದಾರೆ, ಮೊದಲೇನಿತ್ತು, ಯಾವ್ಯಾವ ಪಂಚಾಯತ್ನಲ್ಲಿ ಕೆಲಸಗಳನ್ನು ತಗೊಳ್ಬೇಕು ಆ ಕೆಲಸನ ಅಲ್ಲಿನ ಪಂಚಾಯತಿದವರು ಆಯ್ಕೆ ಮಾಡ್ತಿದ್ರು, ಅವ್ರು ಆರಿಸ್ತಿದ್ರು. ಆ ಕೆಲಸಗಳನ್ನು ತಗೊಳ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್ ಮಾಡ್ತಿದ್ರು. ಈಗ ಕೇಂದ್ರದಿಂದ ಡೈರೆಕ್ಷನ್ ಕೊಡ್ತಾರೆ, ನೀವು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು. ಅಂದ್ರೆ ನಮ್ಮ ಸ್ವಾತಂತ್ರ್ಯನೂ ಕಳ್ಕೊಂಡೇವೆ ನಾವು. ನಮಗೇನು ಸಿಗಬೇಕಾಗಿತ್ತು, ನಾವೇನು ಇಂಥ ಪಂಚಾಯತಿಗೆ ಬಾವಿ ತೋಡಬೇಕು, ಇಂಥ ಪಂಚಾಯತಿಗೆ ಸ್ಕೂಲ್ ಮಾಡಬೇಕು, ಇಂಥ ಪಂಚಾಯತಿಗೆ ಕಮ್ಯುನಿಟಿ ಹಾಲ್ ಮಾಡ, ಈ ಹಕ್ಕನ್ನು ಆರಿಸ್ತಕ್ಕಂಥದ್ದು ನಮ್ಮದಾಗಿತ್ತು, ಪಂಚಾಯತ್ದವ್ರದ್ದು. ಈಗ ಅದನ್ನು ತೆಗೆದುಕೊಂಡು ಮೋದಿ ಅಲ್ಲಿಂದ ಆರ್ಡರ್ ಕೊಡ್ತಾರೆ ಡೆಲ್ಲಿಯಿಂದ. ಆವಾಗ ಮಾತ್ರ ಇಲ್ಲಿ ಯಾವ ಪಂಚಾಯತು, ಯಾವ ಜಿಲ್ಲೆಯಲ್ಲಿ ಯಾವ ಕೆಲಸ ತಗೊಳ್ಬೇಕು ಅಂತಕ್ಕಂಥದ್ದು ಅವರು ಹೇಳ್ತಾರೆ. ಇದು ಬೇಕಾ ನಿಮಗೆ? ಬೇಕೇನ್ರಿ? ಸ್ವಲ್ಪ ಬಾಯ್ ಬಿಡಿ. ಇಂಥದೆಲ್ಲ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಆದರೂ ಕೂಡ ಜನ ಏನು ಅವ್ರಿಗೆ ಖಬರಿಲ್ಲ. ಇಲ್ಲಿ ನಿಂಬಲ್ಲಿ ಸಾವಿರಾರು ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕೆ ಬರ್ತಿತ್ತು, ಅದು ಕಸ್ಕೊಂಡು ಬಿಟ್ಟ. ಮತ್ತು ಇದು ಅಲ್ಲದೆ ನಮ್ಮ ಹೆಣ್ಣುಮಕ್ಕಳು ಏನು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಿದ್ರು, ಆ ಕೆಲಸನೂ ಕೂಡ ನಿಲ್ಲಿಸ್ತಕ್ಕಂಥದ್ದು ಮಾಡು. ಒಂದಲ್ಲ ಎರಡಲ್ಲ, ಇಂಥವು ಅನೇಕ ಮಾಡ್ತಾ ಇದ್ದಾರೆ. ಮತ್ತಿದು ನೀವೇನು ಪುಕ್ಸಟೆ ಕೊಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಆರ್ಟಿಕಲ್ 41 ಅದರಲ್ಲಿ ನಮೂದು ಮಾಡಿದೆ, ಬಡವರಿಗಾಗಿ ಇಂಥ ಕೆಲಸಗಳು ಮಾಡಬೇಕು ಅಂತ ಹೇಳಿ. ಅದರ ಪ್ರಕಾರ ಇವತ್ತು ಜವಾಹರ್ಲಾಲ್ ನೆಹರು ಅವರು ಹೇಳಿದ ಪ್ರಕಾರ, ಅಂಬೇಡ್ಕರ್ ಅವರು ಹೇಳಿದ ಪ್ರಕಾರ ಈ ಕೆಲಸಗಳು ನಡೆದಿವೆ. ನೀವೇನು ಮಾಡಿಲ್ಲ, ನಿಮ್ಮದೇನು ಉಪಕಾರ ಇಲ್ಲ. ಆದರೆ ತುಳಿತಕ್ಕಂಥ ಕೆಲಸ ಮೋದಿ ಅವರು, ಅವ್ರ ಸರ್ಕಾರ ಮಾಡ್ತಾ ಇದೆ. ಇವತ್ತಿಲ್ಲ ನಾಳೆ ಅವರು ಪಶ್ಚಾತ್ತಾಪ ಪಡಿಬೇಕಾಗ್ತದೆ. ಅದೇ ರೀತಿಯಾಗಿ ರೈತರ ಕಾನೂನು, ಕೆಟ್ಟ ಕಾನೂನುಗಳು 3 ತಂದ್ರು. ಆ ಕೆಟ್ಟ ಕಾನೂನು ನೀವು ತರಬೇಡಿ ಅಂತ ನಾವು ಹೇಳಿದೇವೆ, ಅವಾಗ ಕೇಳಲಿಲ್ಲ. ಕೊನೆಗೆ ಜನ ಎಲ್ಲ MP ಗಳು, ರೈತರು ಎಲ್ಲರೂ ದಂಗೆ ಎದ್ದ ಮೇಲೆ 700 ಜನ ಸತ್ತ ಮೇಲೆ ಮೋದಿ ಎಚ್ಚರಾಗಿ ಈಗ ಅದು ವಾಪಸ್ ತಗೊಂಡ್ರು. ಇದೇ ಪರಿಸ್ಥಿತಿ ಮನ್ರೇಗಾ ಕಾನೂನ್ಗೂ ಬರ್ತದೆ. ಅದಕ್ಕಾಗಿ ನಾನು ಹೇಳ್ತೇನೆ, ಮೋದಿ ಅವರೇ ಬೇಗನೆ ಈ ಕಾನೂನು ವಾಪಸ್ ತಗೊಳ್ಳಿ, ಜನರಿಗೆ ಅವರಿಗೆಲ್ಲರಿಗೂ ಕೂಡ ಯಥಾ ಪ್ರಕಾರ ನೀವು ಕೆಲಸ ಕೊಡಿ ಅಂತ ಹೇಳಿ ನಾನು ಇವತ್ತು ವಿಶೇಷವಾಗಿ ನಿಮ್ಮ ಮುಂದೆ ಇಡ್ತೇನೆ. ಇನ್ನೊಂದು ಮಾತು ನಿಮ್ಗೆ ಹೇಳಬೇಕಾಗಿದ್ರೆ, ಈ ಮೋದಿ ಸರ್ಕಾರ ಬಂದ ಮೇಲೆ ಬಡವ್ರ ಮೇಲೆ ಹೆಚ್ಚಿನ ಪ್ರಹಾರ ಆಗ್ತಾ ಇದೆ. ನಾ ಏನಾರ ಹೇಳಿದ್ರೆ ನೀವು ನಗ್ತೀರಿ, ಇಲ್ಲ ನಾ ಹೊರಗೆ ಹೋದ್ಮೇಲೆ ನೀವು ನನಗೆ ಬೈತೀರೋ ಏನೋ ಗೊತ್ತಿಲ್ಲ. ಮೋದಿ ಅವ್ರು ಏನು ಮಾಡ್ಲತ್ತಾರ, ಬಡವರಿಗಾಗಿ ಯಾವ ಕಾರ್ಖಾನೆಗಳು ತಂದಾರ ಹೇಳಿ? ನೆಹರು ಅವರು ಇದ್ದಾಗ ದೊಡ್ಡ ದೊಡ್ಡ HMT, HAL, BEL, BHEL, ದೊಡ್ಡ ದೊಡ್ಡ ರೈಲ್ವೆ ಪ್ರಾಜೆಕ್ಟ್, ನೀರಾವರಿ ಪ್ರಾಜೆಕ್ಟ್, ಹಾಲಿನ ಪ್ರಾಜೆಕ್ಟ್ ಇವೆಲ್ಲ ತಂದರು. ಮೋದಿ ಅವ್ರು ಏನು ಮಾಡಿದ್ರು, ಎಲ್ಲ ಹಳೆ ಗುಡಿ ಗುಂಡಾರ್ಗಳಿಗೆ ಅಡ್ಡಾಡ್ಲತ್ತ. ಒಂದು ಕಡೆ ಹೋಗಿ ಗಂಟಿ ಬಾರಿಸ್ತಾನೆ, ಒಂದು ಕಡೆ ಹೋಗಿ ಪುಡ್ಕುಡ್ಕ್ಯಾರದು ಇದು ಹೆಂಗೆ ಬಾರಿಸ್ತಾರೆ ಅದು ಬಾರಿಸ್ತಾರೆ. ಅರೆ ಯಾವುದೇ ಒಂದು ದೇವರು ಪ್ರಸನ್ನ ಆಗ್ಬೇಕಾದ್ರೆ
ನಿಮ್ಮ ಕೆಲಸದಲ್ಲಿಂದ ಪ್ರಸನ್ನ ಆಗ್ತಾನೆ ಹೊರತಾಗಿ ನಿಮ್ಮ ಬುಡ್ಬುಡ್ಕ್ಯಾರಂಗೆ ನೀವು ಬಾರಿಸಿದ್ರೆ ಅದರಿಂದ ಪ್ರಸನ್ನ ಆಗಲ್ಲ. ಅದರಿಂದ ದೇವರು ಪ್ರಸನ್ನ ಆಗ್ತಾರ? ಬಸವಣ್ಣನವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ. ನೀವು ಕಾಯಕ ಮಾಡಿದ್ರೆ ತಾನೇ ನಿಮಗೆ ಕೈಲಾಸ ಸಿಗಬೇಕು. ನೀವು ಮುಂಜಾನೆ ಸಂಜೆ ತಾನೆ ಹಿಂಗೆ ಯಾವುದಾದ್ರು ಈ ಕಡೆ ಒಂದು ಗೇರುವ ಒಂದು ಇದು ಹಾಕ್ತೀರಿ, ಈ ಕಡೆ ಒಂದು ಉಪಯೋಗ ಮಾಡ್ಕೊಂಡು ಜನರಿಗೆ ತೋರ್ಸೋಕ್ಕೆ ಎಲ್ಲ ಕಡೆ ಅಡ್ಡಾಡಿ ಹೇಳಕ್ಕೆ ಆ ಸಂವಿಧಾನ ಇತ್ತಂದ್ರೆ ಅದಕ್ಕೆ ತಲೆ ಬಾಗಿಸೋದು, ಅದೇ ಸಂವಿಧಾನ ಕೊಲೆನೂ ಮಾಡೋದು. ಅದಕ್ಕೆ ಇಂಥ ಜನರ ಸಹವಾಸ ನಮಗೆ ಸಿಕ್ಕಿದೆ. ಅದಕ್ಕೆ ನಾನು ಒಂದು ಮಾತು ನಿಮಗೆ ಹೇಳ್ತೇನೆ, ಎಲ್ಲಿವರೆಗೆ ನೀವು ಒಕ್ಕಟ್ಟಾಗಿ ಈ ಜನರಿಗೆ ಬುದ್ಧಿ ಕಲಿಸಂಗಿಲ್ಲ ಅಲ್ಲಿವರೆಗೆ ಎಲ್ಲ ಕಾನೂನುಗಳು ದೇಶದ ಸಂವಿಧಾನವನ್ನು ಹೋಗ್ಬಿಡ್ತದೆ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕೊನೆಯದಾಗಿ ನಿಮ್ಗೆ ಹೇಳ್ತೀನಿ, ಭಾಳ ಜನರಿಗೆ ಇನ್ನೂ ಇದ್ರ ಪೆಟ್ಟು ಬಿದ್ದಿಲ್ಲ ಅವರ ಮಾಡ್ತಕ್ಕಂಥ ಕೆಲಸ. ಸಂವಿಧಾನ ಹೋಯ್ತು ಈ ದೇಶದಲ್ಲಿ, ನಿಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಮೋದಿ. ಸಂವಿಧಾನ ಹಕ್ಕ ನೀವು ಇಟ್ಕೊಳ್ಳಿ. ದೊಡ್ಡ ದೊಡ್ಡ ಕಾರ್ಖಾನೆಗಳು ಅವ್ರು ತೆಗೆದ್ರು, ನೀವೇನು ಮಾಡಿದ್ರಿ? ಒಂದು ಕಾರ್ಖಾನೆ ಇಲ್ಲ. ಬಡೇ ದೇವರ ಹೆಸರ ಮೇಲೆ ಲೂಟಿ, ಧರ್ಮದ ಹೆಸರಿನ ಮೇಲೆ ಲೂಟಿ. ಅರೆ ಧರ್ಮಗಳು ದೇವರುಗಳು ಜನರ ಕಲ್ಯಾಣಕ್ಕಾಗಿ ಹುಟ್ಟಿದ್ದಾರೆ, ಮನುಷ್ಯನ ಕಲ್ಯಾಣಕ್ಕಾಗಿ ಇವೆ. ಆದರೆ ಇವನು ಅದ್ರ ಹೆಸರಿನ ಮೇಲೆ ಓಟ್ ಗಳಿಸೋದು, ವೋಟಿಂಗ್ ಸಲುವಾಗಿ ರಾಮ ಮಂದಿರ ಕಟ್ಟಿದ್ದೇನೆ ಅಂತ ಹೇಳೋದು. ವೋಟಿಂಗ್ಗೋಸ್ಕರ ಸೋಮನಾಥ್ ಮಂದಿರಿಗೆ 1000 ವರ್ಷ ಆಯ್ತಂತ. ಈಗ 500 ವರ್ಷಕ್ಕೆ ಯಾಕಪ್ಪ ನಿನ್ಗೆ ನೆನಪು ಬರಲಿಲ್ಲ? 600 ವರ್ಷಕ್ಕೆ ಯಾಕೆ ಬರಲಿಲ್ಲ? 700 ವರ್ಷಕ್ಕೆ ನೀವು ಯಾಕೆ ಬರಲಿಲ್ಲ? 800 ವರ್ಷಕ್ಕೆ ಯಾಕೆ ಬರಲಿಲ್ಲ? 900 ವರ್ಷಕ್ಕೆ ಯಾಕೆ ಬರಲಿಲ್ಲ? ಇತ್ತೀಚೆಗೆ ಯಾಕೆ ಬರಲಿಲ್ಲ? ಈಗ ಯಾಕಂದ್ರೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಅದು ಆಸಾಮ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಅದು ತಮಿಳುನಾಡು ಇರ್ಬೋದು, ಆಮೇಲೆ ನಮ್ಮ ಪಾಂಡಿಚೇರಿ ಇರ್ಬೋದು. ಈ ಚುನಾವಣೆಗಳಿಗೆ ಒಂದು ಮಾತು ಕೊಟ್ಟು ಜನರ ಮನಸ್ಸನ್ನು ಒಲಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ, ಇದು ಕಲ್ಯಾಣ ಕರ್ನಾಟಕ, ಇದು ಗುಜರಾತ್ ಅಲ್ಲ, ಅಥವಾ ಇದು ಬೇರೆ ಜಿಲ್ಲೆ ಅಲ್ಲ, ಬೇರೆ ರಾಜ್ಯ ಅಲ್ಲ. ಕಲ್ಯಾಣ ಕ್ರಾಂತಿ ಮಾಡಿದಂಥ ಬಸವೇಶ್ವರನ ಊರು ಇದು. ಎಲ್ಲರಿಗೆ ಸರಿಸಮಾನವಾಗಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಇಲ್ಲಿ ಹುಟ್ಟದಂಥದ್ದು. ಈ ತತ್ವಗಳನ್ನು ಇಲ್ಲಿ ಈ ನೆಲದಲ್ಲಿ ಎದ್ದಂಥ ತತ್ವಗಳು. ನಿಮ್ಮಲ್ಲಿ ಏನ್ರಿ ಇದು ಎಲ್ಲ ನೀವು ಎಲ್ಲ ಕಡೆ ಅಪಪ್ರಚಾರ ಮಾಡೋದು, ಹಿಂದೂ ಮುಸ್ಲಿಂ ಜಗಳ ಹಚ್ಚಿಬಿಡೋದು, ಸಿಖ್ರಿಗೆ ಹಿಂದೂಗಳಿಗೆ ಜಗಳ ಹಚ್ಚಿಬಿಡೋದು, ಬೇರೆ ಬೇರೆ ಜಾತಿಗಳಿಗೆ ಜಗಳ ಹಚ್ಚಿ ನೀವು ಈ ಕೆಲಸವನ್ನು ಮಾಡಲಿದೆ. ಅದಕ್ಕಾಗಿ ನಾನು ಕೊನೆ ಮಾತು ನಿಮಗಿಷ್ಟೇ ಹೇಳ್ತೇನೆ, ನೀವು ಒಕ್ಕಟ್ಟಾಗಿರಿ, ಒಂದಾಗಿರಿ. ಈ ನಮ್ಮ ಭಾಗ ಸಮಾನತೆಗೆ ಹೆಸರಾದಂಥ ಭಾಗ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಒಂದಾಗಿ ಈ ರಾಜ್ಯಕ್ಕೆ ಮುಂದೆ ತರಬೇಕು, ಈ ಭಾಗಕ್ಕೆ ಮುಂದೆ ತರಬೇಕು ಅಂತ ಹೇಳಿ ನಿಮಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿ ನಾನು 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ.
ಧನ್ಯವಾದ.